ಪೇಂಟಿಂಗ್ನಲ್ಲಿ ಇನ್ನೊಂದು ಬೇರೆ ವಿಧ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ನೀವಾಗಲೇ ಬೇರೆ ಬೇರೆ ನೋಡಿರ್ತೀರ, ಬ್ರಷಲ್ಲಿ ಮಾಡೋದು, ನಾನು ಥ್ರೆಡ್ಡಲ್ಲಿ ಕೂಡ ತೋರಿಸಿದ್ದೆ. ಇವತ್ತು ಕಾಮನ್ ಬ್ಲೇಡು, ನಾರ್ಮಲಿ ನೀವು ನೋಡ್ತಿರಲ್ಲ, ಈ ಥರ ಬ್ಲೇಡ್ನಲ್ಲಿ ಹೇಗೆ ಒಂದು ಬೇರೆ ಟೆಕ್ಸ್ಚರ್ ಕೊಡ್ಬೋದು, ಬೇರೆ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ಪೇಂಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ಈ ಬ್ಲೇಡ್ ಮೇಲೆ ಈ ಆಕ್ರಿಲಿಕ್ ಬಣ್ಣಗಳನ್ನ ನಾವು ಎಲ್ಲ ಬಣ್ಣಗಳನ್ನ ಒಂದು ಸ್ವಲ್ಪ ಇದ್ರ ಮೇಲೆ ಅಪ್ಲೈ ಮಾಡ್ಕೋಬೇಕು. ಒಂದು ಬಣ್ಣ ಒಂದು ಮಿಕ್ಸ್ ಆಗದಿರೋ ಹಾಗೆ ನೋಡಿಕೊಂಡು ಈ ಥರ ಬ್ರಷಲ್ಲಿ ತೊಗೊಂಡು ಈ ಥರ ಅದ್ರ ತುದಿನಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಬೇರೆ ಬೇರೆ ಬಣ್ಣಗಳನ್ನ ಈ ಥರ ಹಳದಿ, ಕೆಂಪು, ಹಸಿರು ಎಲ್ಲ ಬಣ್ಣಗಳನ್ನೂ ಒಂದು ಸ್ವಲ್ಪ ಇದ್ರ ಮೇಲೆ ನಾನೀಗ ಅಪ್ಲೈ ಮಾಡ್ತಾಯಿದ್ದೀನಿ. ಪೇಂಟ್ ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು, ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಇವಾಗ ಈ ಥರ ಇದ್ರ ಮೇಲೆ ಬ್ಲೇಡ್ ತುದಿನಲ್ಲಿ ಇಷ್ಟೊಂದು ಬಣ್ಣ ಹಾಕಿದ್ದೀನಿ. ಇದನ್ನು ಇವಾಗ ನಿಧಾನಕ್ಕೆ ತಿರುಗಿಸಿ ಪೇಪರ್ ಮೇಲೆ ಇದನ್ನು ಹೇಗೆ ಸ್ಟ್ರೋಕ್ಸ್ ಕೊಡಬೇಕಂತ ತೋರಿಸ್ತೀನಿ. ಇವಾಗ ನೋಡಿದ್ದೀರಾ ಅಲ್ವಾ, ಇದು ಬ್ಲೇಡಿನ ತುದಿನಲ್ಲಿ ಎಲ್ಲ ಬಣ್ಣಗಳನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಏನು ಅಂದರೆ ಸ್ವಲ್ಪ ತಿಕ್ಕಾಗಿರೋ ಪೇಪರ್ ತೊಗೊಳ್ಳೋದು ಉತ್ತಮ. ತೆಳು ಪೇಪರ್ ತೊಗೊಂಡ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ತಿಕ್ ಪೇಪರ್ನಲ್ಲಿ ಮಾಡ್ಬೋದು, ಐವರಿ ಶೀಟ್ ಅಂತ ಸಿಗುತ್ತೆ, ಅದ್ರ ಮೇಲೆ ಮಾಡ್ಬೋದು, ಅಥವಾ ಕ್ಯಾನ್ವಾಸ್ ಮೇಲೆ ಮಾಡ್ಬೋದು, ಅಥವಾ ಟೈಟಾಗೆ ಸ್ಟ್ರೆಚ್ ಮಾಡಿರೋ ಬಟ್ಟೆ ಮೇಲೆ ಬೇಕಾದ್ರೂ. ಇವಾಗ ಒಂದು ಹೂವಿನ ಇದನ್ನು ಮಾಡ್ತಾಯಿದ್ದೀನಿ, ಫ್ಲವರ್ ಬಂಚ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಸ್ ಮಿಕ್ಸ್ ಆಗುತ್ತೆ ಅಂತ. ನಾವು ಬ್ರಷಲ್ಲಿ ಮಾಡೋಕ್ಕೆ ಹೋದಾಗ ಈ ಥರ ಟೆಕ್ಸ್ಚರ್ ಅದರಲ್ಲಿ ಬರಲ್ಲ. ಇವಾಗ ಇದಕ್ಕೆ ನಾವು ಫಿನಿಶಿಂಗಿಗೆ ಬ್ರಷಲ್ಲಿ ಒಂದು ಸ್ವಲ್ಪ ಲೈನ್ಸ್ ಕೊಟ್ಬಿಟ್ರೆ ಸಾಕು. ಒಂದು ಸಣ್ಣ ಸ್ಟ್ರೋಕ್ ಕೊಟ್ಟು ಇದನ್ನು ಫಿನಿಶ್ ಮಾಡ್ಕೋಬೇಕು. ಈ ಥರ ಇದಕ್ಕೆಲ್ಲ ಸ್ವಲ್ಪ ಫಿಲ್ಲರ್ಸು ಜೊತೆಗೆ ಇದೆಲ್ಲ ತುಂಬ ಸುಲಭವಾದ ಸ್ಟ್ರೋಕ್ಸು. ಇದಕ್ಕೇನು ಯಾರೇ ಆಗಲಿ ದೊಡ್ಡ ಆರ್ಟಿಸ್ಟ್ ಏನು ಆಗಬೇಕಾಗಿಲ್ಲ. ಈ ಬ್ಲೇಡ್ ಸ್ಕೆಚಿಂಗ್ ಮಾಡುವಾಗ ಯಾವುದು ಸ್ವಲ್ಪ ದಪ್ಪ ಪೇಪರ್ ತೊಗೋಬೇಕು. ಅದಕ್ಕೆ ಐವರಿ ಶೀಟ್ ಅಂತಾರೆ, ಅದ್ರ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೂತಾಗಿರ್ಬೇಕು ಪೇಪರು, ಸ್ಮೂತಾಗಿದ್ದರೆ ಇನ್ನೂ ಚೆನ್ನಾಗೇ ಬ್ಲೇಡ್ ಮೂಮೆಂಟ್ ಬರುತ್ತೆ. ತೆಳು ಪೇಪರ್ ತೊಗೊಂಡ್ಬಿಟ್ರೆ ಪೇಪರ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ಇದೇ ಸ್ಟ್ರೋಕ್ನ ನೀವು ಕ್ಯಾನ್ವಾಸ್ ಬೋರ್ಡ್ ಮೇಲೆ ಬೇಕಾದರೂ ಮಾಡ್ಬೋದು, ಬಟ್ಟೆ ಮೇಲೆ ಬೇಕಾದರೂ ಮಾಡ್ಬೋದು. ಮಾಡಿ ನೀಟಾಗಿ ಫ್ರೇಮ್ ಹಾಕಿದ್ರೆ ಈ ಥರ ಒಂದೇ, ಇದಕ್ಕೆಲ್ಲ ಗ್ರಾಸ್ ಫ್ಲವರ್ಸ್ ಅಂತಾರೆ, ಇದೆಲ್ಲ ವೈಟ್ ಫ್ಲವರ್ಸು. ಇದನ್ನು ಒಂದು 3-4 ಮಾಡಿ ನಿಮ್ಮ ನೀಟಾಗಿ ಫ್ರೇಮ್ ಹಾಕಿ ಮಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ವಾಲ್ ಡೆಕೋರೇಷನ್. ಇವಾಗ ಜೊತೆಗೆ ಇದಕ್ಕೆಲ್ಲ ಒಂದು ಸ್ವಲ್ಪ ಫಿಲ್ಲರ್ಸ್ ಅಂತ ಅಲ್ಲಿ ಇದನ್ನ ಪಿಕ್ಚರ್ ಕಂಪೋಸ್ ಮಾಡೋಕ್ಕೆ ಜೊತೆಗೆ ನಾವು ಸ್ವಲ್ಪ ಇದನ್ನು ಒಂದು 2-3 ಸ್ಟ್ರೋಕುಗಳು ಕೊಟ್ಟರೆ ಅದರ ಅಂದ ಇನ್ನೂ ಹೆಚ್ಚುತ್ತೆ. ಇವಾಗ ಈ ಥರ ಫೈನಲ್ ಫಿನಿಶಿಂಗ್ ಸ್ಟ್ರೋಕ್ಸ್ ಅಂತ ಫಿಲ್ಲರ್ಸು ಸ್ವಲ್ಪ ಪಿಕ್ಚರ್ ಕಂಪೋಸ್ ಆಗೋಕ್ಕೆ ಇದೆಲ್ಲ ಕೊಟ್ಟರೆ ಒಂದು ಪಿಕ್ಚರ್ ರೆಡಿಯಾಗಿದೆ. ಇದನ್ನು ನಾವು ಚಿಕ್ಕದಾಗಿ ಮಾಡಿದ್ರೆ ಗ್ರೀಟಿಂಗ್ ಕಾರ್ಡ್ ಮೇಲೆ ಕೂಡ ಮಾಡ್ಬೋದು. ಇವಾಗ ಇದೇ ಟೆಕ್ನಿಕ್ ಉಪಯೋಗಿಸ್ಕೊಂಡು ನಾನು ಇನ್ನೊಂದು ಥರ ಬೇರೆ ಡಿಸೈನ್ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಆವಾಗಲೇ ಹೇಳ್ದಂಗೆ ಬ್ರಷ್ ಮೇಲೆ ಬೇರೆ ಬೇರೆ ಬಣ್ಣಗಳನ್ನ ಒಂದು ಮಿಕ್ಸ್ ಆಗದೆ ಇರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಟೆಕ್ನಿಕ್ ಉಪಯೋಗಿಸ್ಕೊಂಡು ಬ್ಲೇಡ್ ತುದಿನಲ್ಲಿ ಬೇರೆ ಬೇರೆ ಬಣ್ಣಗಳನ್ನ ಹಾಕ್ತಾ ಇದ್ದೀನಿ. ಈ ಥರ ಅಪ್ಲೈ ಮಾಡಿ ಮತ್ತೆ ನಾವು ಬ್ಲೇಡ್ನ ಮೂವ್ ಮಾಡ್ತೀವಿ. ಇವಾಗ ಬ್ಲೇಡ್ನ ಉಪಯೋಗಿಸ್ಕೊಂಡೆ ಮತ್ತೆ ಬೇರೆ ಡಿಸೈನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಡಿಮೆ ಪೇಂಟ್ ಹಿಡಿಯೋದ್ರಿಂದ ನಾವು ಮತ್ತೆ ಪೇಂಟ್ ಹಾಕೋತಾ ಇರಬೇಕಾಗುತ್ತೆ. ಜಾಸ್ತಿ ಪೇಂಟ್ ಹಿಡಿಯೋದ್ರಿಂದ ಅವಾಗ ನಾವು ಮತ್ತೆ ಪೇಂಟ್ ಲೋಡ್ ಮಾಡ್ತಾ ಇರಬೇಕಾಗುತ್ತೆ. ಈ ಥರ ಈಗ ಮತ್ತೆ ಅದೇ ಟೆಕ್ನಿಕ್ನಲ್ಲಿ ಇದಕ್ಕಿನ್ನೂ ಸ್ವಲ್ಪ ಸ್ಟ್ರೋಕ್ಸ್ ಕೊಡ್ತಾ ಹೋಗೋದು. ಇವಾಗ ನೀವೇ ನೋಡಿದ್ರಲ್ಲ, ಇದಕ್ಕೇನು ಅಂಥ ಸ್ಕಿಲ್ ಬೇಕಾಗಿಲ್ಲ. ಕೆಲವೊಂದು ಸ್ಟ್ರೋಕ್ಸ್ನ ನಾವು ಅಲ್ಲಿ ಬಣ್ಣ ಒಟ್ಟೊಟ್ಟಿಗೆ ಬರೋದ್ರಿಂದ ಇದು ನಿಮ್ಗೆ ಭಾಳ ಸುಲಭವಾಗುತ್ತೆ. ಆ್ಯಂಡ್ ಈ ಥರ ಎಫೆಕ್ಟು ನಾವು ಬ್ರಷಲ್ಲಿ ಮಾಡೋವಾಗ ಬರಲ್ಲ. 1-2 ಫಿನಿಶಿಂಗ್ ಟಚ್ ಕೊಟ್ಬಿಟ್ರೆ ನಮ್ಮದು ಚಿತ್ರ ಕಂಪ್ಲೀಟ್ ಆಗುತ್ತೆ. ಪಕ್ಷಿಗೆ ಒಂದು ಕಾಲು ಮತ್ತು ಕಾಲುಗಳು ಮತ್ತು ಕಣ್ಣು, ಕೊಕ್ಕು ಅಷ್ಟನ್ನು ನಾವು ಪೇಂಟ್ ಮಾಡಿದ್ರೆ ಸಾಕು. ಇವಾಗ ಒಂದು ಸುಂದರವಾದ ಪಕ್ಷಿ ರೆಡಿಯಾಗಿದೆ. ಇದನ್ನು ನಾವಿನ್ನೂ ಬೆಳೆಸ್ತಾ ಹೋಗಬೇಕು ಅಂದರೆ ಇದಕ್ಕೊಂದು
ಇದನ್ನು ಕೊಡ್ತಾ ಹೋಗ್ಬೋದು, ಬ್ರಾಂಚ್ ಮೇಲೆ ಕೂತ್ಕೊಂಡಂಗೆ ಒಂದು ಮರದ ಕೊಂಬೆ ಮೇಲೆ. ಇವಾಗ ಕೆಲವೊಂದು ಇದಕ್ಕೆ ಫಿನಿಶಿಂಗ್ ಸ್ಟ್ರೋಕ್ಸ್ ಈ ಥರ ಕೊಟ್ಬಿಟ್ಟು ಒಂದು ಜೊತೆಗೆ ಒಂದೆರಡು ಬ್ರಾಂಚಸ್ಸು ಕೊಂಬೆಗಳು ಬೇಕಾದ್ರೆ ಅದಕ್ಕೊಂದೆರಡು ಎಲೆನೂ ಮಾಡ್ಕೋಬೋದು. ಮಾಡಿದ್ರೆ ಈ ಸುಂದರವಾದ ಪಕ್ಷಿ ಡಿಸೈನು ಕಂಪ್ಲೀಟ್ ಆಯಿತು. ಇವಾಗ ಇದೇ ಬ್ಲೇಡ್ ಟೆಕ್ನಿಕ್ನಲ್ಲಿ ನಾನು ಇನ್ನೂ ಒಂದು ಸುಲಭವಾಗಿರೋಂಥ ಡಿಸೈನ್ನ ತೋರಿಸ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಮತ್ತೆ ನಾನು ಪೇಂಟ್ನ ಹಾಕೋತಾ ಇದ್ದೀನಿ ಬ್ರಷ್ ಮೇಲೆ, ಮತ್ತು ಅವಾಗ ಮೂವ್ ಮಾಡ್ದಂಗೆ ಬ್ರಷ್ ಮೂವ್ ಮಾಡೋದು. ಇವಾಗ ಈ ಟೆಕ್ಸ್ಚರು ನಿಮಗೆ ಈ ಥರ ಒಂದು ಸತಿ ಓವರ್ಲ್ಯಾಪ್ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಈ ಟೆಕ್ಸ್ಚರ್ ಇಷ್ಟು ಬಂದಿದೆ, ಇದು ಇವಾಗ ನಿಮಗೆ ಹೇಗೆ ಡೆವಲಪ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು. ಇವಾಗ ಫಿನಿಶಿಂಗಿಗೆ ಇದಕ್ಕೆ ನಾನು ಸಿಂಪಲಾಗಿ ಒಂದು ಬ್ಲ್ಯಾಕ್ ಪೇಂಟ್ ಹಾಕೋತಾ ಇದ್ದೀನಿ. ಇದು ಒಂದು ಆಫ್ರಿಕನ್ ಡಿಸೈನ್ ಇದು. ಇವಾಗ ನೀವೇ ನೋಡಿದ್ರಿ ಸುಂದರವಾದ ಒಂದು ಆಫ್ರಿಕನ್ ಡಿಸೈನ್ ಮಾಡಿದ್ದೀನಿ. ಇದನ್ನ ಫಿನಿಶಿಂಗ್ ಮಾತ್ರ ಒಂಚೂರು ಬ್ರಷಲ್ಲಿ ಮಾಡ್ಕೊಂಡ್ರಾಯ್ತು. ಮಿಕ್ಕಿದ ಟೆಕ್ನಿಕ್ಸ್ನೆಲ್ಲನೂ ನೀವು ಬ್ರಷಲ್ಲೇ ಮಾಡಿದ್ದೀವಿ ಈ ಥರ. ಇದನ್ನು ನೀವು ಆ್ಯಕ್ಚುಲಿ ಒಂದು ಉದ್ದನೇ ಪೇಪರ್ ತೊಗೊಂಬಿಟ್ಟು ಈ ಥರ ಬೇರೆ ಬೇರೆ ಡಾನ್ಸರ್ಸ್ ಮಾಡಿ ಗೋಡೆ ಮೇಲೆ ಹಾಕಿದ್ರು ತುಂಬ ಸುಂದರವಾಗಿರುತ್ತೆ. ಅದು ಅಲ್ಲದೆ ನಿಮ್ಮ ಮಕ್ಳಿಗೂ ಇವಾಗ ಸ್ಕೂಲಲ್ಲಿ ತುಂಬ ಪ್ರಾಜೆಕ್ಟ್ ವರ್ಕ್ ಕೊಡ್ತಾ ಇರ್ತಾರೆ. ಅದು ನಿಮಗೆ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಜೊತೆಗೆ ಟೆಕ್ನಿಕ್ ತಿಳ್ಕೊಂಡು ನೀವು ಮಕ್ಕಳಿಗೆ ನೀವೇ ಹೇಳ್ಕೊಡ್ಬೋದು ಅಥವಾ ನೀವು ಮಾಡ್ಬೋದು. ಆದರೆ ಬ್ರೇಡಲ್ಲಿ ಮಾಡೋವಾಗ ಮಾತ್ರ ಮಕ್ಕಳು ಕೊಡೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.